ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ತಮಿಳುನಾಡಿನಲ್ಲಿ ನಡೆದಿರ್ತಕ್ಕಂಥ ಹಾಗೂ 2004 ಅಕ್ಟೋಬರ್ 19ರಂದು ನಡೆದಿರ್ತಕ್ಕಂಥ ಈ ಸತ್ಯವಾದ ಘಟನೆಯನ್ನು ಆಧರಿಸಿದ ಸಂಚಿಕೆಯನ್ನು ಕನ್ನಡಿಗ ಚಾನಲ್ ವೈಟಿಯ ಎಲ್ಲ ನನ್ನ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಯಾಕಂದರೆ ಅದು ಅಕ್ಟೋಬರ್ ತಿಂಗಳು ಹಾಗೂ 2004. ಆವಾಗ ಅಲ್ಲಿ ಕರೂರು ಜಿಲ್ಲೆ ಅಂತೇಳಿದೆ, ತಮಿಳುನಾಡಿನ ಕರೂರು ಜಿಲ್ಲೆ ಅಂತೇಳಿದೆ. ಆ ಜಿಲ್ಲೆಯಲ್ಲಿ ಒಂದು ಶಾಲೆಯಲ್ಲಿ ಮೀನಾಕ್ಷಿ ಟೀಚರನ್ನು ಅವರೊಬ್ಬರು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಆ ಸಮಯದಲ್ಲಿ ಈಗಿನ ಹಾಗೆ ಆ ಊರಿಗೆ ಮೊಬೈಲ್ ಕೂಡ ಬಂದಿರೋದಿಲ್ಲ. ಆವಾಗ ಶಾಲೆಯಲ್ಲಿ ಕೂಡ ಫೋನ್ ಸಂಪರ್ಕ ಇದ್ದಿದ್ದಿಲ್ಲ. ಹೀಗಿರಬೇಕಾದ್ರೆ ಮೀನಾಕ್ಷಿ ಟೀಚರ್ ಒಂದು ಸೆಕೆಂಡ್ ಹ್ಯಾಂಡ್ TVS ಸ್ಕೂಟರನ್ನು ತೆಗೆದುಕೊಂಡು ಶಾಲೆಗೆ ದಿನನಿತ್ಯ ಹೋಗುವುದು ಮತ್ತು ಬರುವುದನ್ನು ಮಾಡ್ತಿದ್ರು. ಯಾಕಂದರೆ ಕರ್ಕಶ ಶಬ್ದ ಬಂತಂದರೆ ಆ ಊರಿನ ಜನರಿಗೆ, ಅಲ್ಲಿ ದಾರಿಯಲ್ಲಿ ಇರ್ತಕ್ಕಂಥ ಮನೆಗಳ ಜನರಿಗೆ ಇಲ್ಲ ಮೀನಾಕ್ಷಿ ಟೀಚರ್ ಅವರು ಶಾಲೆಗೆ ಹೋದರು ಅನ್ನುವಂಥ ಅಂತೆ ಮಾತಾಡ್ತಿದ್ರು. ಹಾಗೂ ಬರುವಾಗ ಇಲ್ಲ ಮೀನಾಕ್ಷಿ ಟೀಚರ್ ಶಾಲೆ ಬಿಟ್ಟು ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾಯಿದ್ರು. ಈಗ ಎಷ್ಟು ಫೇಮಸ್ ಇದ್ದರು ಆ ಮೀನಾಕ್ಷಿ ಟೀಚರ್ ಅಲ್ಲಿ. ಯಾಕಂದರೆ ಆ ಮೀನಾಕ್ಷಿ ಟೀಚರ್ ಅಂತಂದರೆ ಸುಮಾರು 32 ವರ್ಷದ ಒಬ್ಬ ಯುವತಿ. ಅವಳು ಆ ಕರೂರು ಜಿಲ್ಲೆಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಇದ್ಳು. ಹೀಗಿರಬೇಕಾದ್ರೆ ದಿನಂಪ್ರತಿ ಇದೇ ರೀತಿ ಅವಳು ತನ್ನ ದಿನಂಪ್ರತಿ ಅವಳು ಶಾಲೆಗೆ ಹೋಗೋದು ಬರೋದು ಮಾಡ್ತಾ ಇದ್ಳು. ಹೀಗಿರಬೇಕಾದ್ರೆ ಅವಳ ಪತಿಯೂ ಕೂಡ ಏನೋ ಒಂದು ಪ್ರೈವೇಟ್ ಕೆಲಸವನ್ನು ಮಾಡ್ತಾ ಇದ್ದರು. ಹೀಗಿರಬೇಕಾದ್ರೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗೋದು ಬರೋದು ಮೀನಾಕ್ಷಿ ಮೇಡಮ್ ಅವರಿಗೆ ನಿಜಕ್ಕೂ ಕೂಡ ಒಂದು ಆಭರಣಗಳ ವ್ಯಾಮೋಹದಿಂದ ಅವರು ಪ್ರತಿನಿತ್ಯ ಏನಾದರೂ ಒಂದು ಬೆಲೆಯುಳ್ಳ ಚಿನ್ನದ ಆಭರಣವನ್ನು ಧರಿಸಿಯೇ ಶಾಲೆಗೆ ಹೋಗುವಂಥ ಪರಿಪಾಠವನ್ನು ಕೂಡ ಇಟ್ಟುಕೊಂಡಿದ್ದರು. ಇಂಥ ಒಂದು ಸಮಯದಲ್ಲಿ ಆ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಅಲ್ಲಿಯೇ ಒಂದು ಕಿರಾಣಿ ಅಂಗಡಿ ಇತ್ತು, ಸಣ್ಣದಂಥ ಚಿಕ್ಕ ಕಿರಾಣಿ ಅಂಗಡಿ. ಆಮೇಲೆ ಅದರ ಪಕ್ಕದಲ್ಲಿ ಒಂದು ಸರಾಯಿ ಅಂಗಡಿ ಇತ್ತು. ಆಮೇಲೆ ರೈಲ್ವೆ ಕ್ರಾಸಿಂಗನ್ನು ದಾಟಿ ಅವರು ಸ್ಕೂಲಿಗೆ ಹೋಗಬೇಕಾಗಿತ್ತು. ಹೀಗೆ ಬರ್ತಾ ಆ ಒಂದು ರೈಲ್ವೆ ಕ್ರಾಸಿಂಗಿನ ಉದ್ಯೋಗಿ ಕೂಡ ಇವರಿಗೆ ಪರಿಚಯ ಆಗಿದ್ದರು. ಹೀಗಿರಬೇಕಾದ್ರೆ ಆ ನಂತರ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಏನು ನಡೀತಪ್ಪ ಅಂತಂದರೆ, ಆ ಒಂದು ಘಟನೆಯನ್ನು ನೆನೆದರೆ ನಿಜಕ್ಕೂ ಕೂಡ ಎಂಥವರಿಗಾದರೂ ಕೂಡ ದಿಗ್ಭ್ರಮೆ ಉಂಟಾಗ್ತೈತಿ ಅನ್ನೋದಕ್ಕೆ ಈ ಸಂಚಿಕೆಯ ಸಾಕ್ಷಿ ಮೀನಾಕ್ಷಿ ಮೇಡಮ್ನವರೇ ಸಾಕ್ಷಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಂದಿನಂತೆ ಮೀನಾಕ್ಷಿ ಮೇಡಮ್ ಬೆಳಗ್ಗೆ ಶಾಲೆಯ ಸಮಯಕ್ಕೆ ತನ್ನ ಸೆಕೆಂಡ್ ಹ್ಯಾಂಡ್ TVS ತೆಗೆದುಕೊಂಡು ಶಾಲೆಗೆ ಹೋಗ್ತಾರೆ. ಯಾಕಂದರೆ ಶಾಲೆಯಲ್ಲಿ ಆವತ್ತು ಒಂದು ಏನೋ ಫಂಕ್ಷನ್ ಇರ್ತೈತಿ. ಹೀಗಾಗಿ ಅವರು ಒಂದು ಸುಂದರ ಡಿಸೈನ್ ಉಳ್ಳಂಥ ಒಂದು ಚಿನ್ನದ ನೆಕ್ಲೆಸನ್ನು ಧರಿಸಿಕೊಂಡು ಅವರು ಸ್ಕೂಲಿಗೆ ಹೋಗುತ್ತಾರೆ. ಅವರಿಗೆ ವ್ಯಾಮೋಹ ಇತ್ತನ್ನತೆ ಹೇಳಿದ್ನಲ್ಲ ಚಿನ್ನದ ಮೇಲೆ, ಅದನ್ನು ಹಾಕ್ಕೊಂಡು ಹೋಗಿರ್ತಾರೆ. ಹೋಗುವಾಗ ಅವರು ತುಂಬ ಸಂತೋಷದಿಂದ ಹಾಗೂ ಎಲ್ಲ ಒಂದು ತಯಾರಿಯನ್ನು ಮಾಡ್ಕೊಂಡೇ ಹೋಗಿರ್ತಾರೆ. ಹೋಗಿ ಅಲ್ಲಿ ಆ ಸ್ಕೂಲಿನಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ಗೆ ಅಟೆಂಡ್ ಆಗ್ತಾರೆ. ಶಾಲೆಗೆ ಮಕ್ಕಳಿಗೆ ಪಾಠ ಹೇಳ್ತಾರೆ. ಕೊನೆಗೆ ಅವರು ವಾಪಸ್ ತನ್ನ ಮನೆಗೆ ಬರಬೇಕಂತ ಹೇಳಿ ಬರುವಾಗ ಅಲ್ಲಿ ಸರಾಯಿ ಅಂಗಡಿ ಮತ್ತು ರೈಲ್ವೆ ಸ್ಟೇಷನ್ ಹಳ್ಳಿಗಳ ನಡುವೆ ನಡೆದಿರ್ತಕ್ಕಂಥ ಈ ಘಟನೆ, ಅದನ್ನು ಇನ್ಮೇಲೆ ಹೇಳ್ತೀನಿ ನಾನು. ಅಲ್ಲಿ ಅದೇ ಒಂದು ಗ್ರಾಮದಲ್ಲಿ ಷಣ್ಮುಗಮ್ ಹಾಗೂ ಗುರು ಅನ್ನೋರಿಬ್ಬರು ಸ್ನೇಹಿತರು. ಅವರು ಗಾರೆ ಕೆಲಸಗಳನ್ನು ಮಾಡ್ತಿರ್ತಾರೆ. ಷಣ್ಮುಗಮ್ಮನಿಗೆ ಈ ಮೀನಾಕ್ಷಿ ಟೀಚರ್ ಮೇಲೆ ವ್ಯಾಮೋಹವಾಗಿತ್ತು. ಆಮೇಲೆ ಅವಳನ್ನು ಹೇಗಾದರೂ ಮಾಡಿ ತನ್ನ ಕೈವಶ ಮಾಡಿಕೊಂಡು ಅವಳ ಮೇಲೆ ಬಲಾತ್ಕಾರ ಮಾಡಿದರಾಯಿತು ಅನ್ನುವಂಥ ಒಂದು ದುಷ್ಟ ಮನಸ್ಥಿತಿ ಅವಳಿಗೆ ಉಂಟಾಗಿತ್ತು. ಇದನ್ನು ಗುರುವಿನ ಮುಂದೆ, ಅವನ ಗೆಳೆಯನ ಮುಂದೆ ಹೇಳಿರೋದಿಲ್ಲ. ಹೀಗಿರಬೇಕಾದ್ರೆ ನಿರ್ಜನ ಪ್ರದೇಶ ಶಾಲೆಯಿಂದ ಬರುವಾಗ ಆ ಸರಾಯಿ ಅಂಗಡಿ ಮತ್ತು ಈ ರೈಲ್ವೆ ಕ್ರಾಸಿಂಗ್ ಮಧ್ಯದಲ್ಲಿ ಬರ್ತಿರ್ತಕ್ಕಂಥ ಒಂದು ಬಾಳೆ ಗಿಡಗಳಿರ್ತಕ್ಕಂಥ ಒಂದು ನಿರ್ಜನ ಪ್ರದೇಶದಿಂದ ಅವಳನ್ನು ಅಪಹರಿಸ್ತಾರೆ. ಅನತಿ ದೂರದ ಮೇಲೆ ಹೋಗಿ ಒಂದು ಸ್ಥಳದಲ್ಲಿ ಅವಳ ಮೇಲೆ ಬಲಾತ್ಕಾರನೂ ಮಾಡ್ತಾರೆ. ಬಲಾತ್ಕಾರ ಮಾಡಿ ಅವಳ ಕತ್ತಲಿದ್ದ ನೆಕ್ಲೆಸನ್ನು ಷಣ್ಮುಗಮ್ ಹಾಗೂ ಕುಮಾರ ತೆಗೆದುಕೊಂಡು ಅವಳನ್ನು ಅದೇ ಒಂದು ನಿರ್ಜನ ಪ್ರದೇಶದಲ್ಲಿ ಹೂಳ್ತಾರೆ. ಅವಳ ಗಾಡಿಯನ್ನು ಕೂಡ ಅವರು ಅದೇ ಒಂದು ಅನತಿ ದೂರದಲ್ಲಿ ಅದನ್ನು ಕೂಡ ಹೂಳ್ತಾರೆ. ಹೀಗೆ ಮಾಡಿ ಅವರು
ಸರಾಯಿ ಕುಡಿಲಿಕ್ಕೆ ಅವರಿಗೆ ಇನ್ನೇನು ಸಾಕಷ್ಟು ದುಡ್ಡುಗಳು ಸಿಗ್ತಾವಂತೇಳಿ ಹೋಗಿ ಅವರು ಮರೆಮಾಚಿಕೊಂಡು ಹೋಗಿಬಿಡ್ತಾರೆ. ಆಮೇಲೆ ಇವಳ ಗಂಡ ಯಾವಾಗ ಬರ್ತಾಳೋ ಅನ್ನುವಂಥ ಮಾತನ್ನು ಆಡ್ತಾ ಶಾಲೆ ಬಿಟ್ಟು ಹಲವಾರು ಗಂಟೆಗಳಾದರೂ ಕೂಡ ಪತ್ನಿ ಮನೆಗೆ ಬರದೇ ಇದ್ದಾಗ ಇವಳ ಪತಿ ಶಾಲೆಯ ಮೇಡಮ್ನವರ ಸಹಪಾಠಿಗಳನ್ನು ಅಂದರೆ ಸಹ ಶಿಕ್ಷಕರನ್ನು ಕೇಳಿದಾಗ ಇಲ್ಲ ಮೇಡಮ್ ಸರಿಯಾಗಿ ಬಂದಿದ್ದರು, ಸರಿಯಾಗಿ ಮತ್ತು ಅವರು ಶಾಲೆ ಬಿಟ್ಟ ತಕ್ಷಣ ಅವರು ಮತ್ತೆ ಮನೆಗೆ ಹೋದರು ಅಂತ ಹೇಳ್ತಾರೆ. ಆಮೇಲೆ ರೈಲ್ವೆ ಕ್ರಾಸಿಂಗ್ನಲ್ಲಿ ಇರ್ತಕ್ಕಂಥ ಉದ್ಯೋಗಿಗೆ ಕೂಡ ಅವರು ಮೇಡಮ್ ಪರಿಚಯ ಇರ್ತಾರೆ. ಅಲ್ಲಿಯೂ ಕೂಡ ಅವನನ್ನು ಕೇಳಿದಾಗ ಇಲ್ಲ ಮೇಡಮ್ ಅವರು ಸರಿಯಾದ ಸಮಯಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಸರಾಯಿ ಅಂಗಡಿ, ಕಿರಾಣಿ ಅಂಗಡಿ ಎಲ್ಲವನ್ನು ಕೇಳಿದರೂ ಕೂಡ ಮೇಡಮ್ ಅವರ ಒಂದು ಮನೆಗೆ ಹೋಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಾಗ ಸ್ವಲ್ಪ ಗಾಬರಿ ಆಗ್ತಾನೆ. ಮನೆಗೆ ಬಂದು ಇವನು ಗಾಬರಿ ಏನು ಮಾಡಬೇಕು ಅಂತ ಕೇಳ್ತಾ ಇಲ್ಲ ಯಾರ್ದಾರ ಮನೆಗೆ ಹೋಗಿರ್ಬೇಕು, ಸಂಬಂಧಿಕರ ಮನೆಗೆ ಹೋಗಿರ್ಬೇಕು, ಇಲ್ಲ ಅವಳ ಸ್ನೇಹಿತೆಯರ ಮನೆಗೆ ಹೋಗಿರಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ನಾಳೆ ಬರ್ಬೋದು ಅನ್ನುವಂಥ ಒಂದು ಉದ್ದೇಶದಿಂದ ಕಾಯ್ತಾನೆ. ಮತ್ತು ಮರುದಿವಸ ಶಾಲೆಗೆ ಹೋಗಿ ಕೇಳಿದಾಗ ಇಲ್ಲ ಮೀನಾಕ್ಷಿ ಟೀಚರ್ ಬಂದಿಲ್ಲ ಅಂತ ಹೇಳ್ತಾರೆ. ಅವನಿಗೆ ಇನ್ನೂ ಗಾಬರಿ ಆಗ್ತದೆ. ಜೊತೆಗೆ ಒಂದು 2 ದಿವಸ ಹುಡುಕಾಡ್ತಾನೆ. ಆಮೇಲೆ ಅವನ ಸ್ನೇಹಿತರು ಹೇಳ್ತಾರೆ ಇಲ್ಲ 2 ದಿವಸ ನೋಡೋಣ, ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರಾಯ್ತು ಅಂತ ಹೇಳಿದಾಗ 2 ದಿವಸ ಎಲ್ಲ ಕಡೆ ಹುಡುಕ್ತಾರೆ. ಸಂಬಂಧಿಕರ ಮನೆಗಳಿಗೂ ಕೂಡ ಹೋಗಿ ಹುಡುಕ್ತಾರೆ. ಎಲ್ಲಿಯೂ ಕೂಡ ಮೀನಾಕ್ಷಿ ಟೀಚರ್ ಅವರು ಕಾಣದೇ ಇದ್ದಾಗ ಗಾಬರಿಗೊಂಡು ಮೀನಾಕ್ಷಿ ಟೀಚರ್ ಗಂಡ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮನೆಗೆ ಬರ್ತಾನೆ. ದಿನಗಳು ವಾರಗಳು ತಿಂಗಳುಗಳು ವರ್ಷಗಳಾಗ್ತವೆ. 2 ವರ್ಷಗಳು ದಾಟಿದರೂ ಕೂಡ ಮೀನಾಕ್ಷಿ ಮೇಡಮ್ ಅವರ ಒಂದು ಇರುವಿಕೆಯ ಸುಳಿವು ಕೂಡ ಸಿಗೋದಿಲ್ಲ. ಇನ್ನೇನು ಮರೆತು ಹೋಗಲು ಅನ್ನುವಂಥ ಒಂದು ಸ್ಥಿತಿಯಲ್ಲಿದ್ದಾಗ ಮತ್ತೊಮ್ಮೆ ಅವರು ಚೆನ್ನೈಗೆ ಹೋಗಿ ಅವಳ ಗಂಡ ಪೊಲೀಸ್ ಕಂಪ್ಲೇಂಟು ಹೇಬಿಯಸ್ ಕೇಸನ್ನು ಹಾಕಿದಾಗ ಆ ಸಮಯದಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ಚುರುಕುಗೊಳಿಸಿದಂಥ ತನಿಖೆಯಿಂದ ಅಲ್ಲಿ ಎಲ್ಲ ಕಡೆ ಹುಡುಕ್ತಿರ್ತಾರೆ. ಅದೇ ಸಮಯದಲ್ಲಿ ಅಲ್ಲಿ ತೋಟದಲ್ಲಿ ಗುಂಡಿಯನ್ನು ತೋಡ್ತಿರ್ತಕ್ಕಂಥ ಇಬ್ಬರು ತೋಡುವ ಸಂದರ್ಭದಲ್ಲಿ ಕೆಲವೊಂದು ಮೂಳೆಗಳು ಸಿಗ್ತವೆ. ಮತ್ತೊಮ್ಮೆ ಇನ್ನಷ್ಟು ಅದನ್ನು ಅಗೆದು ನೋಡಿದಾಗ ಅಸ್ಥಿ ಪಂಜರ ಸಿಗ್ತೈತಿ. ಅಸ್ಥಿ ಪಂಜರದ ಕಾಲಿಗೆ ಬೆಳ್ಳಿಯ ಚೀನವೂ ಸಿಗ್ತೈತಿ. ಹೀಗಿರಬೇಕಾದ್ರೆ ಅವರು ತನ್ನ ಮಾಲೀಕನಿಗೆ ಹೇಳ್ತಾರೆ. ಅವರು ಕೂಡ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಾಗ ಪೊಲೀಸರು ಬಂದು ಇದನ್ನು ಪರಿಶೀಲನೆ ಮಾಡಿದಾಗ ಅವರಿಗೆ ಮೀನಾಕ್ಷಿ ಟೀಚರ್ ಅವರ ಒಂದು ಅಸ್ಥಿ ಪಂಜರ ಇರಬಹುದು ಅನ್ನುವಂಥ ಒಂದು ಸಂಶಯಕ್ಕೆ ಬರ್ತಾರೆ. ಅವಳ ಗಂಡನನ್ನು ಕರೆಸ್ತಾರೆ. ಈ ಚೈನ ನಿಮ್ಮ ಹೆಂಡತಿದ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದಾಗ ಅವನು ಪತ್ತೆ ಹಚ್ತಾರೆ. ಆಮೇಲೆ ಇದು ಮೀನಾಕ್ಷಿ ಟೀಚರ್ದೇನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಹೇಳ್ತಾನೆ ಇಲ್ಲ ನನ್ನ ಪತ್ನಿ ಅವತ್ತು ನೆಕ್ಲೆಸ್ಸನ್ನು ಹಾಕ್ಕೊಂಡು ಹೋಗಿದ್ದರು ಅಂತೇಳಿ ಹೇಳ್ತಾರೆ. ಒಬ್ಬ ನೆಕ್ಲೆಸ್ ಮಾಡೋವನ ಹತ್ರ ಹೋಗಿ ಅದನ್ನು ಇದೇ ರೀತಿಯಾಗಿ ನೀವು ಮಾಡಿಕೊಡು ಅಂತ ಹೇಳಿ ಅದನ್ನು ಪೇಪರ್ನಲ್ಲೂ ಕೊಡ್ತಾರೆ. ಆಮೇಲೆ ಎಲ್ಲ ಕಡೆ ಅದನ್ನು ಪಬ್ಲಿಷ್ ಮಾಡ್ತಾರೆ. ಮಾಡಿದಾಗ ಕೊನೆಗೆ 2 ವರ್ಷಗಳ ಹಿಂದೆ ನಮ್ಮ ಅಂಗಡಿಗೆ ಬಂದು ಇಬ್ಬರು ಮಾರಲಿಕ್ಕೆ ಬಂದಿದ್ದರು. ಅವರು ಈ ಸಂದರ್ಭದಲ್ಲಿ ಇಂಥ ಕಚೇರಿಗಳನ್ನು ಹೇಳಿದರು. ಆವಾಗ ಈ ಇಬ್ಬರನ್ನು ಅಂದ್ರೆ ಷಣ್ಮುಗಂ ಹಾಗೂ ಗುರುವನ್ನು ಅರೆಸ್ಟ್ ಮಾಡಿದಾಗ ಮುಂದಿನ ಸುದ್ದಿ ನಿಮಗೆ ಗೊತ್ತು. ಯಾಕಂದರೆ ಇಂಥ ಪರಿಸ್ಥಿತಿಯಲ್ಲಿ ಹಣ್ಣು ಮಣ್ಣು ಇವು ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಇವರ ಈ 3 ವಸ್ತುಗಳ ಆಸೆಗೆ ಬಿದ್ದವರಿಗೆ ಯಾವತ್ತೂ ಕೂಡ ಒಳ್ಳೆಯದಾಗೋದಿಲ್ಲ. ಹಾಗೂ ದುಷ್ಟರು ಯಾವತ್ತೂ ಕೂಡ ಒಳ್ಳೆಯವರನ್ನು ನಾಶಪಡಿಸಲಿಕ್ಕೆ ಈ ಭೂಮಿ ಮೇಲೆ ಹುಟ್ಟಿರ್ತಾರೆ ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ಪ್ರಾಮಾಣಿಕರ ಸಂಘವನ್ನು ಮಾಡಬೇಕು. ನಾವು ಆದಷ್ಟು ದೂರ ಆಭರಣಗಳನ್ನು ಧರಿಸದೆ ನಮ್ಮ ಮನೆಯಲ್ಲಿ ಹಾಗೂ ನಮ್ಮ ಬ್ಯಾಂಕ್ನಲ್ಲಿ ಅದನ್ನು ಇಟ್ಟು ಚೆನ್ನಾಗಿ ಅದನ್ನು ನೋಡ್ಕೊಳ್ಬೇಕು. ಆಮೇಲೆ ಅವಶ್ಯಕತೆ ಇದ್ದಾಗ ಮಾತ್ರ ಧರಿಸಬೇಕು. ಅದು ಕೂಡ ಒಬ್ಬರೇ ಅಲ್ಲ, ನಿಮ್ಮ ಮನೆಯವರ ಜೊತೆಗೆ ಹೋದಾಗ ಮಾತ್ರ ಅದನ್ನು ಧರಿಸಬೇಕು ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ, ಪ್ರತಿ ಮಹಿಳೆಯರಿಗೂ ಕೂಡ ತಲುಪಿಸ್ರಿ, ಪ್ರತಿಯೊಬ್ಬ ಟೀಚರ್ಗೂ ಕೂಡ ತಲುಪಿಸ್ರಿ ಅಂತ ಹೇಳ್ತಾ ಈ ಕಮೆಂಟನ್ನು ಹಾಗೂ ಲೈಕನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.